ಹಲೋ, ವೆಲ್ಕಮ್ ಟು ಎನಿಮೆ ಜರ್ನಿ. ನಾನಿವತ್ತು ಇರೇಸರ್ ಅನ್ನೋ ಎನಿಮೆನ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಈ ಒಂದು ಎನಿಮೆಯಲ್ಲಿ 12 ಎಪಿಸೋಡ್ ಇದೆ ಆ್ಯಂಡ್ 12 ಎಪಿಸೋಡ್ ಕೂಡ ಎಷ್ಟು ಚಂದ ಇದೆ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಎನಿಮೆ ಬಗ್ಗೆ ಜಾಸ್ತಿ ಜನ ಮಾತಾಡಲ್ಲ, ಬಟ್ ನಾನಿವತ್ತು ಪ್ರಾಪರಾಗಿ ಎಲ್ಲ ಎಪಿಸೋಡನ್ನು ಈ ವಿಡಿಯೋದಲ್ಲಿ ಹೇಳಿಕ್ಕಿದ್ದೀನಿ. ಫುಲ್ ವಿಡಿಯೋ ನೋಡಿ. ಸ್ಟಾರ್ಟಿಂಗ್ ನಾವು ಒಂದು ಕ್ಯಾರೆಕ್ಟರ್ ನೋಡ್ತೀವಿ, ಸಾತೋರು. ಸೊ ಈ ಕ್ಯಾರೆಕ್ಟರ್ ತುಂಬ ಸ್ಟ್ರಿಕ್ಟ್ ಆಗಿದ್ದಾನೆ. ಆ್ಯಕ್ಚುಲಿ ಪಾಸ್ಟಲ್ಲಿ ತುಂಬ ಘಟನೆ ನಡೆದಿರ್ತದೆ. ಸೊ ಆ ಘಟನೆನ ಅವ್ನು ನೆನ್ಪು ಮಾಡ್ಕೊತಿರ್ತಾನೆ. ಸೊ ಈಗ ಅವನು ಒಂದು ಕೆಲಸ ಕೂಡ ಮಾಡ್ತಿರ್ತಾನೆ, ಅದು ಬಂದುಬಿಟ್ಟು ಡೆಲಿವರಿದು. ಸೊ ಆ ಡೆಲಿವರಿ ಕೆಲಸ ಮಾಡ್ತಿರುವಾಗಲೇ ರೋಡಲ್ಲಿ ಒಬ್ಬ ಹುಡುಗನಿಗೆ ಒಂದು ಅಪಾಯ ಇದೆ ಅಂತ ಅವನಿಗೆ ಪ್ರೆಸೆಂಟ್ ಫೀಲ್ ಆಗುತ್ತೆ. ಸೊ ಆ ಟೈಮಲ್ಲಿ ಅವನು ಬಚಾವ್ ಮಾಡ್ಲಿಕ್ಕಂತ ಸೀದಾ ಹೋಗ್ತಾನೆ. ಆ್ಯಂಡ್ ಒಂದು ಗಾಡಿಯಲ್ಲಿ ಡ್ರೈವರ್ ಮಲ್ಕೊಂಡಿರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಆ ಒಂದು ಗಾಡಿನ ಹೇಗೋ ರಿವರ್ಸ್ ತಿರುಗಿಸ್ತಾನೆ. ಸೊ ಹುಡುಗ ಅಂತೂ ಬಚಾವಾದ, ಆದರೆ ಇವನಿಗೆ ತುಂಬ ಜಾಸ್ತಿ ಏಟಾಗಿರುತ್ತೆ. ಆ್ಯಂಡ್ ಅವನು ಹಾಸ್ಪಿಟಲ್ ಮಲ್ಕೊಂಡಿರುವಾಗ ಒಬ್ಳು ಹುಡುಗಿ ಅವನ ಮುಂದೆ ಇರ್ತಾಳೆ. ಆ್ಯಂಡ್ ಅವಳ ಹೆಸರು ಐರಿ. ಅವಳ ಜೊತೆ ಮಾತಾಡಿ ಅವ್ನು ಸೀದಾ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ನಾವು ನೋಡ್ತೀವಿ ಅವನ ಬ್ಯೂಟಿಫುಲ್ ಅಮ್ಮ. ಸೊ ಅಮ್ಮ ಅಂತಲೇ ಹೇಳೋಣ. ಸೊ ಅವ್ನ ಮಾಮ್ ಜೊತೆ ಸ್ವಲ್ಪ ಮಾತಾಡಿ ಅವನು ಮಲ್ಕೊಳ್ಳಿಕ್ಕೆ ಹೋಗ್ತಾನೆ. ಆ್ಯಂಡ್ ಅವನಿಗೆ ಸ್ವಲ್ಪ ಮೆಮೊರಿ, ಓಲ್ಡ್ ಮೆಮೊರಿ ಹುಡ್ಕೋತದೆ. ಯುಕಿ ಅನ್ನೋ ಕ್ಯಾರೆಕ್ಟರನ್ನು ತೋರಿಸ್ತಾರೆ. ಅವನ ಜೊತೆ ತುಂಬ ಆಡ್ತಿದ್ದ ಅವನು. ಸೊ ನಾವು ಹೀರೋನ ಮಾಮನ್ನು ನೋಡ್ತೀವಿ. ಮಾಮ್ಗೇನೋ ಫೀಲ್ ಆಗ್ತಿರ್ತದೆ, ಯಾರೋ ತನ್ನನ್ನು ಫಾಲೋ ಮಾಡ್ತಿರೋ ಥರ. ಸೊ ನಾವು ಇನ್ನೊಂದು ಸೀನ್ ನೋಡ್ತೀವಿ. ಅದರಲ್ಲಿ ನಾವು ಐರಿಯನ್ನು ನೋಡ್ತೀವಿ ಸಾತೋರೋ ಜೊತೆ, ಮತ್ತು ಅವನ ಅಮ್ಮ ಕೂಡ ಇರ್ತಾರೆ. ಆ್ಯಂಡ್ ಅವ್ರು 3 ಜನ ಕೂಡ ಊಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಸಾತೋರೋಗೆ ಐರಿ ಜೊತೆ ಅಷ್ಟು ಅಂದರೆ ಒಳ್ಳೆ ಕನೆಕ್ಷನ್ ಇರೋದಿಲ್ಲ. ಬಟ್ ಐರಿ ಅಂತೂ ಸಾತೋರನ್ನ ಇಷ್ಟಪಡ್ತಿರ್ತಾಳೆ. ಆ್ಯಂಡ್ ಸಾತೋರೋಗೆ ಆ್ಯಕ್ಚುಲಿ ಒಂದು ಪಾಸ್ಟ್ ಇರುತ್ತೆ, ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಈ ಒಬ್ಬ ಮಿಸ್ಟೀರಿಯಸ್ ಹುಡುಗ ಇವರಿಬ್ಬರನ್ನ ಫಾಲೋ ಮಾಡ್ತಿರೋದು ಸಾತೋರೋಗೂ ಅನಿಸ್ತಿರ್ತದೆ ಆ್ಯಂಡ್ ಮಾಮಿಗೂ. ಆ್ಯಂಡ್ ಈ ಕಡೆ ನಮ್ಮ ಹೀರೋನ ನೋಡ್ತೀವಿ, ಡೆಲಿವರಿ ಕೆಲಸನ ಮುಗಿಸಿ ಮನೆಗೆ ಹೋಗೋದನ್ನು. ಆ್ಯಂಡ್ ಆ ಟೈಮಲ್ಲಿ ಮನೇಲೇನೋ ಘಟನೆ ನಡೆದಿರ್ತದೆ. ಅದು ಬಂದುಬಿಟ್ಟು ಅವನ ತಾಯಿಯ ಸಾವು. ಅದನ್ನು ನೋಡಿ ಅವನಿಗೆ ತಲೆ ಕೆಟ್ಟೋಗುತ್ತೆ. ಆ್ಯಂಡ್ ತಾಯಿಯನ್ನು ಎಬ್ಬಿಸಲಿಕ್ಕೆಲ್ಲ ಹೋಗ್ತಾನೆ. ಆ್ಯಂಡ್ ಅವನ ಕೈಯಲ್ಲಿ ರಕ್ತ ಕೂಡ ಬಂದುಬಿಡ್ತದೆ. ಆ್ಯಂಡ್ ಒಂದು ಲೇಡಿ ಬಂದು ನೋಡಿದ ಕಾರಣ ಅವನೇ ಕೊಲೆ ಮಾಡಿದ್ದು ಅಂತ ಲೇಡಿ ಹೇಳ್ತಿರ್ತಾರೆ ಪೊಲೀಸ್ಗೆ. ಸೊ ಹಾಗಾಗಿ ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆ್ಯಂಡ್ ಇದೇ ಸೀನ್ ಇಲ್ಲಿ ಕಟ್ಟಾಗುತ್ತೆ. ಆ್ಯಂಡ್ ಅವನು ಹೋಗ್ತಾನೆ ಪುನಃ ಪಾಸ್ಟಿಗೆ. ಸೊ 1998ಗೆ ಹೋಗ್ತಾನೆ. ಆ್ಯಂಡ್ ಅವನು ಕಾಲೇಜ್ ಅಂದರೆ ಸ್ಕೂಲ್ ಮುಂದೆ ನಿಂತಿದ್ದಾನೆ. ಸೀದಾ ಹೋಗ್ತಾನೆ ಆ್ಯಂಡ್ ತನ್ನ ಬೆಂಚನ್ನು ಹುಡುಕ್ತಾನೆ. ಆ್ಯಕ್ಚುಲಿ ಅವನ ಮೆಮೊರಿಯಲ್ಲಿ 29 ವರ್ಷದ ವ್ಯಕ್ತಿಯಾಗಿರ್ತಾನೆ. ಬಟ್ ಅವನೀಗ ಹುಡುಗ, ಚಿಕ್ಕ ಹುಡುಗ. ಆ್ಯಂಡ್ ಅವ್ನು ಮೀಟ್ ಆಗ್ತಾನೆ. ಅವನು ಪಕ್ಕದಲ್ಲಿ ಹೋಗ್ತಾಳೆ ಕಾಯೋ. ಮೊದಲಿಗೆ ಅವ್ನು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ತನ್ನ ತಾಯಿ ಹೇಗಿದ್ದಾರೆ ಅಂತ ನೋಡೋ ಕೆಲಸ ಮಾಡ್ತಾನೆ. ಆ್ಯಂಡ್ ತಾಯಿಯನ್ನು ನೋಡಿ ಅವನ ಕಣ್ಣಲ್ಲಿ ನೀರೇ ಬಂದುಬಿಡ್ತದೆ. ಸೊ ಯಾಕಂದರೆ ಅವನ ತಾಯಿ ಸತ್ತೋಗಿರ್ತಾರೆ ಪ್ರೆಸೆಂಟಲ್ಲಿ, ಬಟ್ ಪಾಸ್ಟಲ್ಲಿ ಅವ್ರು ಬದುಕಿರ್ತಾರೆ. ಸೊ ಈ ಸೀನ್ ತುಂಬ ಜಾಸ್ತಿ ಇಮೋಷನಲ್ ಇತ್ತು ಗೈಸ್. ಆ್ಯಂಡ್ ನಾವು ಈ ಸೀನನ್ನು ನೋಡ್ತೀವಿ. ಆ್ಯಂಡ್ ಅವನಿಗೆ ನೆನಪಾಗೋದು ಕಾಯೋ ಕೂಡ ಮಿಸ್ಟೀರಿಯಸ್ ಡೆತ್ ಆಗಿರ್ತಾಳೆ. ಆ್ಯಂಡ್ ಕಾಯೋ ನೋಡಿ ಅವನಿಗೆ ಸಮಾಧಾನ ಆಗುತ್ತೆ. ಆ್ಯಂಡ್ ಅವನು ಎನ್ಕೊಂಡಿರ್ತಾನೆ ಈ ಜನ್ಮದಲ್ಲಿ ಅಂದರೆ ಈ ಪಾಸ್ಟಲ್ಲಿ ನಾನು ಕಾಯೋನ ಬಚಾವ್ ಮಾಡಬೇಕು ಅಂತ. ಸೊ ಮೊದಲಿಗೆ ಅವನ ಫ್ರೆಂಡ್ಸ್ ಅವ್ರ ಜೊತೆ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಫ್ರೆಂಡ್ಸ್ ಅವ್ರಸು ಕೂಡ ತುಂಬ ಮಕ್ಕರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬಟ್ ಅವನ ತಲೆಯಲ್ಲಿದ್ದದು ಕಾಯೋನ ಬಚಾವ್ ಮಾಡಬೇಕಂತ. ಕಾಯೋ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಕಾಯೋ ಕೂಡ ಅದನ್ನು ಅರ್ಥ ಮಾಡ್ಕೊಡ್ತಿದ್ದಾಳೆ, ಇವನು ನನ್ನನ್ನು ಫ್ರೆಂಡಾಗಿ ಮಾಡಲಿಕ್ಕೆ ನೋಡ್ತಿದ್ದಾನೆ ಅಂತ. ಸೊ ನಾವು ನೋಡ್ತೀವಿ ಇಲ್ಲಿ ಕಾಯೋನ ಅಮ್ಮ ಕಾಯೋನ ತುಂಬ ಜಾಸ್ತಿ ಹೊಡಿತಾ ಇರ್ತಾರೆ. ಆ್ಯಂಡ್ ಅದನ್ನು ತಡಿಬೇಕಂತಲೇ ನಮ್ಮ ಹೀರೋ ಅಲ್ಲಿ ಇರೋದು. ಆ್ಯಂಡ್ ನಾವು ಈ ಸೀನನ್ನು ನೋಡ್ತೀವಲ್ಲ, ನಮಗೂ ಕೂಡ ತುಂಬ ಜಾಸ್ತಿ ಬ್ಯಾಡ್ ಫೀಲ್ ಆಗುತ್ತೆ ಕಾಯೋ ಮೇಲೆ. ಆ್ಯಂಡ್ ನಾವು ನಮ್ಮ ಹೀರೋನ ನೋಡ್ತೀವಿ. ಆ್ಯಂಡ್ ಅಲ್ಲಿ ಒಬ್ಬ ಸರ್ ಇರ್ತಾರೆ. ಅವರು ಕೂಡ ಕಾಯೋಗೆ ಸಹಾಯ ಆಗಬೇಕು ಅಂತ ನಮ್ಮ ಹೀರೋ ಸಾತೋರೋಗೆ ತುಂಬ ಜಾಸ್ತಿ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅವರು ಶಾರ್ಪ್ ಕೂಡ ಇರ್ತಾರೆ. ಆ್ಯಂಡ್ ನಮ್ಮ ಹೀರೋ ಇರ್ತಾನೆ ನೋಡಿ, ಅಂದರೆ ಸಾತೋರೋ, ಅವನಿಗೂ ಕೂಡ ಈ ಸರ್ ತುಂಬ ಜಾಸ್ತಿ ಇಷ್ಟ ಆಗ್ತಾರೆ. ಯಾಕಂದರೆ ಅವ್ರು ತುಂಬ ಜಾಸ್ತಿ ಹೆಲ್ಪ್ ಮಾಡ್ತಿರ್ತಾರೆ. ಆ್ಯಂಡ್ ಅವನು ಅವಳ ಬರ್ಡೇ ಡೇಟನ್ನು ಫಿಕ್ಸ್ ಮಾಡ್ಕೋತಾನೆ. ಆ್ಯಕ್ಚುಲಿ ಸಾತೋರೋ ಬರ್ಡೇ ಮತ್ತು ಕಾಯೋ ಬರ್ಡೇ ಒಂದೇ ದಿನ. ಆ ದಿನವೇ ಕಾಯೋ ಕಿಡ್ನ್ಯಾಪ್ ಆಗಿರ್ತಾಳೆ. ಅವಳ ಕೊಲೆ ಕೂಡ ಆಗಿರುತ್ತೆ. ಸೊ ಈ ಕಡೆ ನಾವು ನೋಡ್ತೀವಿ ಸಾತೋರೋ ಒಂದು ಅವಳ ಮನೆ ಹತ್ರ ಬರ್ತಾನೆ. ಆ್ಯಂಡ್ ಅವಳಿಗೆ ತುಂಬ ಜಾಸ್ತಿ ಪೆಟ್ಟಾಗಿರುತ್ತೆ. ಆ್ಯಂಡ್ ಅವಳಿಗೆ ತುಂಬ ಜಾಸ್ತಿ ಪೆಟ್ಟಾದ ಕಾರಣ ಅವನ ತಲೆ ಕೂಡ ಸಿಡಿದಿರ್ತದೆ. ನಾವು ನೋಡ್ತೀವಿ ಕಾಯೋನ ಅಮ್ಮನ. ಆ ಅಮ್ಮ ಅವಳಿಗೆ ತುಂಬ ಜಾಸ್ತಿ ಏಟು ಅಂದರೆ ಕೊಟ್ಟಿರ್ತಾರೆ ನೋಡಿ, ಅದಕ್ಕೆ ಅವರು ಅವಳಿಗೆ ಐಸ್ ಕ್ಯೂಬಿಂದ ಮುಖನ ಇದು ಮಾಡ್ತಿರ್ತಾರೆ. ಆ ಸೀನ್ ತುಂಬ ಜಾಸ್ತಿ ಸ್ಯಾಡ್ ಇತ್ತು ಗೈಸ್. ಆ್ಯಂಡ್ ಇನ್ನೊಂದು ದಿನ ಕಾಯೋ ಬರೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅವಳಲ್ಲಿ ಬರುವಾಗ. ಆ್ಯಂಡ್ ಅವಳ ಕುತ್ತಿಗೆ ಪಕ್ಕದಲ್ಲಿ ಅವನು ಸ್ವಲ್ಪ ಮಾರ್ಕನ್ನು ನೋಡ್ತಾನೆ. ಆ್ಯಂಡ್ ನಾವಿಲ್ಲಿ ಪುನಃ ನೋಡ್ತೀವಿ ಆ ಪ್ರೊಫೆಸರ್ ಜೊತೆ ನಮ್ಮ ಸಾತೋರೋ ಮಾತಾಡೋದು. ಆ್ಯಂಡ್ ಕಾಯೋ ಜೊತೆ ಅವನು ಕ್ಲೋಸ್ ಆಗಲಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಯಾಕಂದರೆ ಕಾಯೋರ ಜೀವಕ್ಕೆ ತುಂಬ ಜಾಸ್ತಿ ಅಪಾಯ ಇರ್ತದೆ. ಕಾಯೋನ ನೋಡಿದರೆ ಒಬ್ಬಳು ಹುಡುಗಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅವಳು ಏನೋ ತಪ್ಪು ಮಾಡಿದ್ದಾಳೆ ಅಂತ ಆರೋಪ ಆಗ್ತಾಳೆ. ಬಟ್ ನಮ್ಮ ಸಾತೋರೋ ಸ್ವಲ್ಪ ಸಪೋರ್ಟಿವ್ ಆಗಿರ್ತಾನೆ.
ಆ್ಯಂಡ್ ಇದನ್ನೆಲ್ಲ ಕೇನ್ಯಾ ಅನ್ನೋ ಕ್ಯಾರೆಕ್ಟರ್ ನೋಟಿಸ್ ಮಾಡ್ತಿರ್ತಾನೆ. ಆ್ಯಕ್ಚುಲಿ ಕೇನ್ಯಾ ಕೂಡ ಮೇನ್ ಆಗ್ತಾನೆ ಸೆಕೆಂಡ್ ಫೇಸಲ್ಲಿ, ಸೊ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ಕಡೆ ಸ್ಯಾಟರ್ಡೇ ಕರ್ಕೊಂಡು ಹೋಗ್ಬೋದಾ ಅಂತ ಕೇಳಿದಾಗ ಕಾಯೋನ ಮದರ್ ಇಲ್ಲ ಅಂತ ಹೇಳಿ ಮತ್ತೆ ಕಾಯಿಗೆ ಹೊಡಿಲಿಕ್ಕೆ ಶುರು ಮಾಡಿದಾಗ ಅಲ್ಲಿಗೆ ಸಾತುರೋನ ಅಮ್ಮ ಬಂದು ಬಚಾವ್ ಮಾಡ್ತಾರೆ. ಆ್ಯಂಡ್ ಸಾತುರೋ ಬಳಿ ಕೇಳ್ತಾರೆ ನಾನೇನಾದರೂ ತಪ್ಪು ಮಾಡಿದ್ದ ಅಂತ. ಸೊ ಆಮೇಲೆ ಸಾತುರೋ ಹೇಳ್ತಾನೆ ಆ ಥರ ಏನೂ ಆಗಲ್ಲ ಬಿಡಿ, ಏನೂ ಆಗಿಲ್ಲ ಅಂತ. ಕ್ಲಾಸಲ್ಲಿ ಕೂಡ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ನಾವು ನೋಡೋದಿಲ್ಲಿ ಸಾತುರೋನ ಫ್ರೆಂಡ್ಸ್ ಅವರೆಲ್ಲ ಸಾತುರೋಗೆ ಗೊತ್ತಿಲ್ಲದೇ ಬರ್ಡೇ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಅದು ಸಾತುರೋಗೂ ಮತ್ತು ಕಾಯೋಗೆ ತುಂಬ ಜಾಸ್ತಿ ಖುಷಿಯಾಗುತ್ತೆ, ಯಾಕಂದರೆ ಅವರಿಬ್ಬರದ್ದು ಒಂದೇ ದಿನ ಬರ್ಡೇ. ಆ್ಯಕ್ಚುಲಿ ಅವನಿಗೆ ಕಾಯೋನ ಬಚಾವ್ ಮಾಡಲಿಕ್ಕಾಗಲ್ಲ. ಆ್ಯಕ್ಚುಲಿ ಅವನು ಗ್ಲೌಸ್ ಕೊಟ್ಟಿದ್ದ ಅವಳಿಗೆ, ಅದು ತಿಪ್ಪೆಯಲ್ಲಿತ್ತು. ಅದನ್ನು ನೋಡಿ ಅವನಿಗೆ ತುಂಬ ಜಾಸ್ತಿ ಸ್ಯಾಡ್ ಆಗುತ್ತೆ. ಅವನು ಕಿರ್ಚ್ತಾನೆ. ಆ್ಯಂಡ್ ಅವನು ಎಷ್ಟು ಜೋರು ಕಿರ್ಚ್ತಾನೆ ಅಂದರೆ ಅವನು ಡೈರೆಕ್ಟಾಗಿ ಬರ್ತಾನೆ ಪ್ರೆಸೆಂಟಲ್ಲಿ ಅವನ ತಾಯಿಯ ಕೊಲೆ ಸಂಬಂಧದೇ ಕತೆ ಆಗ್ತಿರ್ತದೆ. ಆ್ಯಂಡ್ ಆ ಟೈಮಲ್ಲಿ ಅವನಿಗೆ ಹೆಲ್ಪ್ ಆಗೋದು ಮ್ಯಾನೇಜರ್ ಜೊತೆ ಅವನು ಸ್ವಲ್ಪ ಮಾತಾಡ್ತಾನೆ. ಆ್ಯಂಡ್ ಮ್ಯಾನೇಜರ್ ಏನೋ ಒಂಥರ ಕನ್ಫ್ಯೂಷನಲ್ಲಿ ಇರ್ತಾನೆ. ಇನ್ನೊಂದು ಕಡೆ ನಾವು ಐರಿಯನ್ನು ನೋಡ್ತೀವಿ. ಐರಿ ತುಂಬ ಜಾಸ್ತಿ ಹೆಲ್ಪ್ ಮಾಡ್ತಾಳೆ ಆ್ಯಂಡ್ ಕರ್ಕೊಂಡು ಹೋಗ್ತಾಳೆ ಅವಳ ಮನೆಗೆ. ಸೊ ಅವನು ಹೇಳ್ತಾನೆ ಬೇಡ ನಾನು ಬರಲ್ಲ, ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಐರಿ ಹೇಳ್ತಾಳೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ. ಐರಿ ಸ್ವಲ್ಪ ಪಾಸ್ಟ್ ಇದ್ದು ಸ್ಟೋರಿ ಹೇಳಿಕೆ ಶುರು ಮಾಡ್ತಾಳೆ. ಆ್ಯಂಡ್ ಅವಳು ಹೇಳ್ತಾಳೆ ಅವಳ ತಂದೆ ಇರ್ತಾರೆ ಆ್ಯಂಡ್ ಅವರು ಮಾಲಿಗೆ ಹೋಗಿರ್ತಾರೆ ತಂದೆ ಜೊತೆ. ಆ್ಯಂಡ್ ಆ ಟೈಮಲ್ಲಿ ಮಾಲ್ನ ಓನರ್ ಅವ್ರಿಗೆ ಚಾಕ್ಲೇಟ್ ಕದ್ದದಂತ ಆರೋಪ ಆಗಿರ್ತಾರೆ. ಬಟ್ ಅವಳ ತಂದೆ ಏನೂ ಮಾಡಿರಲ್ಲ. ಆ್ಯಂಡ್ ಮುಂದೆ ಅವಳ ತಾಯಿ ಕೂಡ ಡಿವೋರ್ಸ್ ಮಾಡಿ ಹೋಗ್ಬಿಡ್ತಾರೆ. ಆಮೇಲೆ ಇವಳು ಮಾಮ ಮಮ್ಮಿ ಜೊತೆ ಇರಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಈಗ ಅವಳು ಡೆಲಿವರಿ ಕೆಲಸ ಮಾಡ್ತಾನೆ ಇರ್ತಾಳೆ. ಅವಳು ಮಾತಲ್ಲಿ ಗೊತ್ತಾಗುತ್ತೆ ಸಾತುರೋನನ್ನು ತುಂಬ ಜಾಸ್ತಿ ನಂಬಿದ್ದಾಳೆ ಐರಿ ಅಂತ. ಆ್ಯಂಡ್ ಮ್ಯಾನೇಜರ್ ಸ್ವಲ್ಪ ಫೋನ್ ಮಾಡಲಿಕ್ಕಿದ್ದ ಪೊಲೀಸ್ಗೆ, ಆವಾಗ ಐರಿ ಬಂದು ಕಾಪಾಡ್ತಾಳೆ. ಆ್ಯಂಡ್ ನಾವು ಸಾತುರೋ ಕ್ಯಾರೆಕ್ಟರ್ನನ್ನು ನೋಡ್ತೀವಿ. ಆ್ಯಂಡ್ ಆ ಕ್ಯಾರೆಕ್ಟರ್ ಮಾತಾಡ್ತಿರ್ತಾರೆ ಐರಿ ಜೊತೆ, ಆ್ಯಕ್ಚುಲಿ ನನಗೆ ನಿಂಗೆ ಪ್ರಾಬ್ಲಮ್ ಮಾಡಲಿಕ್ಕೆ ಸ್ವಲ್ಪ ಸಹ ಆಸೆ ಇಲ್ಲ ಅಂತ. ಆ್ಯಂಡ್ ಐರಿ ಹೇಳ್ತಾಳೆ ನನಗೆ ಆ ಥರ ಏನೂ ತೊಂದರೆ ಆಗೋದಿಲ್ಲ ಅಂತ. ಸೊ ಅವ್ರು ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವಳು ಪಾಸ್ ಬಗ್ಗೆನೂ ಹೇಳ್ತಾಳೆ. ಆ್ಯಂಡ್ ಐರಿ ಮನೆಗೆ ಹೋದ್ಮೇಲೆ ಯಾರೋ ಒಂದು ಅಲ್ಲಿ ಬೆಂಕಿ ಹಾಕಿದ ಹಾಗೆ ಅವಳಿಗೆ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಅವಳು ಬಾಗಿಲು ಓಪನ್ ಮಾಡಿದಾಗ ಆ ಬೆಂಕಿ ಮುಂದೆ ಬಂದುಬಿಡ್ತದೆ. ಆ್ಯಂಡ್ ಪುಣ್ಯಕ್ಕೆ ಅವಳಿಗೆ ಎಂತ ಸಹ ಆಗಲ್ಲ. ಆ್ಯಂಡ್ ಆ ಫೋನನ್ನು ಅವನ ಕಿಸೆಯಲ್ಲಿ ಹಾಕ್ಬಿಡ್ತಾಳೆ ಅವಳು. ಆ್ಯಂಡ್ ಅವಳು ಹಾಸ್ಪಿಟಲಲ್ಲಿ ಇರ್ತಾಳೆ. ಆ್ಯಂಡ್ ಎಲ್ಲೋ ಪೊಲೀಸವರು ಏನ್ಕೊಂಡಿರ್ತಾಳೆ ಇವಳು ಕೂಡ ಸಾತುರನ ಜೊತೆ ಮಿಂಗಲ್ ಆಗಿದ್ದಾಳೆ ಅಂತ. ಐರಿ ಹಾಸ್ಪಿಟಲಲ್ಲಿ ರೆಸ್ಟ್ ಮಾಡ್ತಿರ್ತಾಳೆ. ಆ್ಯಂಡ್ ನಾವು ಸಾತುರೋ ಕ್ಯಾರೆಕ್ಟರನ್ನು ನೋಡ್ತೀವಿ, ಒಬ್ಬ ಮನುಷ್ಯನ ಜೊತೆ ಮಾತಾಡ್ತಿರೋದು. ಆ್ಯಂಡ್ ಆ ಮನುಷ್ಯ ಹೇಳ್ತಿರ್ತಾನೆ ನಿನ್ನ ಅಮ್ಮ ಕಾಲ್ ಮಾಡಿದ್ರಿ, ಸೊ ನಂಗೆ ಗೊತ್ತು ನೀನೇನು ತಪ್ಪು ಮಾಡಿಲ್ಲ ಅಂತ. ಈ ಕಡೆ ನಾವು ಐರಿ ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ. ಹೇಗಂದರೆ ಅವಳ ತಾಯಿಯನ್ನು ಅಲ್ಲಿ ಮಲಗಿಸಿ ಅವಳು ಅಲ್ಲಿಂದ ತಪ್ಪಿಸ್ಕೊತಾಳೆ. ಆ್ಯಂಡ್ ಅವಳು ಹೋಗಿ ಸಾತುರೋ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಸಾತುರೋ ಕೂಡ ಡೀಪಾಗಿ ಹೇಳ್ತಿರ್ತಾನೆ ನೋಡು ನಿನಗೆ ನಾನು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲಿಕ್ಕೆ ಇಷ್ಟಪಡಲ್ಲ, ನೀನು ನನ್ನಿಂದ ದೂರ ಇರೋ ಐರಿ ಅಂತ. ಐರಿ ಹೇಳ್ತಾಳೆ ನೀನು ಯಾಕೆ ಮರೆಯ ತಲೆ ಕೆಡಿಸ್ಕೊಳ್ತಿದ್ದೀಯ, ದೂರ ಇರ್ಲಿಕ್ಕೆ ನಾನು ಇಷ್ಟು ಎಲ್ಲ ಮಾಡಿದ್ದು ಅಂತ. ಸೊ ಅವರಿಬ್ಬರು ಸ್ವಲ್ಪ ಸ್ಮಾಲ್ ಟಾಕ್ ಮಾತಾಡ್ತಾರೆ. ಆ್ಯಂಡ್ ಅವರಿಬ್ಬರ ಮಧ್ಯೆ ಸ್ವಲ್ಪ ಮಾತುಕತೆ ಆಗ್ತಾನೆ ಇರ್ತದೆ. ಆ್ಯಂಡ್ ಅಲ್ಲಿಗೆ ಬರ್ತಾರೆ ಪೊಲೀಸವರು. ಸಾತುರೋ ಹೇಳ್ತಾನೆ ಐರಿಗೆ ಓಡಲಿಕ್ಕೆ, ಆದರೆ ಆ ಟೈಮಲ್ಲಿ ಪೊಲೀಸವ್ರು ಎಲ್ಲರೂ ಬಂದಿರ್ತಾರೆ. ಆ್ಯಂಡ್ ಐರಿಯನ್ನು ಕೂಡ ಹಿಡಿದಿರ್ತಾರೆ. ಆ್ಯಂಡ್ ಆ ಕಡೆ ಸಾತುರನ್ನು ಕೂಡ ಕರ್ಕೊಂಡು ಹೋಗ್ತಿರ್ತಾರೆ. ಐರಿಗೆ ತುಂಬ ಜಾಸ್ತಿ ಬೇಜಾರಾಗ್ತಿರ್ತದೆ. ಅಲ್ಲಿ ಸೀನ್ ಕಟ್ ಆಗುತ್ತೆ ಆ್ಯಂಡ್ ಪುನಃ ಪಾಸ್ಟಿಗೆ ಹೋಗುತ್ತೆ. ಇಲ್ಲಿ ನಮ್ಮ ಹೀರೋಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿರುತ್ತೆ. ಆ್ಯಂಡ್ ಈ ವಿಷಯ ಕೆನಿಯಾಗೂ ಕೂಡ ಗೊತ್ತಿರ್ತದೆ. ಈ ಕೆನಿಯಾ ಕ್ಯಾರೆಕ್ಟರ್ ಹೇಳ್ತಾರೆ ನೀನು ತುಂಬ ಸ್ಪೆಷಲ್ ಇದೆಯಾ, ನಿಮಗೆ 2ನೇ ಸರಿ ಅಂದರೆ ರೀಬಾರ್ನ್ ಆಗಲಿಕ್ಕೆ ಟೈಮ್ ಸಿಕ್ತು. ಆ್ಯಂಡ್ ಎಲ್ಲ ಕೂಡ ಕೆನಿಯಾಗೆ ಹೇಳ್ತಾನೆ ನಮ್ಮ ಸಾತುರೋ. ಆ್ಯಂಡ್ ಸಾತುರೋ ಹೇಳ್ತಾನೆ ಕೆನಿಯಾ ನನಗೆ ಹೆಲ್ಪ್ ಮಾಡ್ತೀಯ ಅಂತ. ಕೆನಿಯಾ ಹೇಳ್ತಾನೆ ಖಂಡಿತ, ನನಗೂ ಕೂಡ ಸೂಪರ್ ಮ್ಯಾನ್ ಆಗಬೇಕು ಅಂತ. ಸೊ ಈ ಟೈಮ್ ಸ್ವಲ್ಪ ಕಾಮಿಡಿ ಸೀನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ನಾವು ಮನೆಗೆ ಅದೇ ಸೀನ್ ರಿಪೀಟ್ ಆಗೋದು ನೋಡ್ತೀವಿ ನಾವು, ಅದೇ ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಸೀನ್. ಸೊ ಆ ಸೆಲೆಬ್ರೇಷನಲ್ಲಿ ಎಲ್ಲರೂ ಕೂಡ ಸರ್ಪ್ರೈಸ್ ಕೊಡುವಂಥ ಸೀನ್ ಪುನಃ ರಿಪೀಟ್ ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ನಮ್ಮ ಕೇನ್ಯಾ ಕ್ಯಾರೆಕ್ಟರ್ ಮತ್ತು ಸಾತುರೋ ಕ್ಯಾರೆಕ್ಟರ್ ಕಾಯೋನ ಬಚಾವ್ ಮಾಡಲಿಕ್ಕೋಸ್ಕರ ಅವರು ಈಗ ಪ್ರಯತ್ನ ಮಾಡಬೇಕಂತಿರ್ತಾರೆ. ಸೊ ಹಾಗಾಗಿ 3 ದಿನ ಅವರು ಅವಳನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ. ಫಸ್ಟಿಗೆ 2 ದಿನ ಒಂದು ಕಡೆಯಲ್ಲಿ ಇಡಿಸ್ತಾರೆ. ಆ್ಯಂಡ್ ಇನ್ನೊಂದು ದಿನ ಅವರು ಮನೆಗೆ ಕರ್ಕೊಂಡು ಹೋಗ್ತಾರೆ, ಅಂದರೆ ನಮ್ಮ ಸಾತುರೋ ಕ್ಯಾರೆಕ್ಟರ್ ಮನೆಗೆ. ಯಾಕಂದರೆ ಅವ್ರಿಗೆ ಅನಿಸ್ತಿರ್ತದೆ ಈ ಪ್ಲ್ಯಾನ್ ಖಂಡಿತ ವರ್ಕೌಟ್ ಆಗುತ್ತೆ ಅಂತ. ಈ 3 ದಿನದಲ್ಲಿ ಅವಳು ತುಂಬ ಜಾಸ್ತಿ ಎಂಜಾಯ್ ಮಾಡ್ತಾಳೆ. ಆ್ಯಂಡ್ ಸಾತುರೋ ಮನೆ ಕರ್ಕೊಂಡೋದ್ಮೇಲೆ ಇನ್ನೂ ಖುಷಿ ಪಡ್ತಾಳೆ ಕಾಯೋ. ಆ್ಯಂಡ್ ಇನ್ನೊಂದು ಸೀನ್ ನಾವು ನೋಡ್ತೀವಿ, ಇದೆಲ್ಲ ವಿಷಯನ ಅವ್ನು ಪ್ರೊಫೆಸರ್ಗೆ ಹೇಳ್ತಾ ಇದ್ದಾನೆ. ಆ್ಯಂಡ್ ಸಾತುರೋಗೆ ಗೊತ್ತಾಗ್ತದೆ ಈ ಪ್ರೊಫೆಸರ್ ಕೂಡ ನನಗೆ ಹೆಲ್ಪ್ ಮಾಡಲಿಕ್ಕಿದ್ದಾರೆ ಅಂತ. ನಾವು ಇನ್ನೊಂದು ಸೀನ್ ನೋಡ್ತೀವಿ, ನಮ್ಮ ಕಾಯೋ ಮತ್ತು ಉಳಿದ 4 ಜನ ಏನಿರ್ತಾರೆ, ಕೇನ್ಯಾ ಮತ್ತು ಇನ್ನೊಬ್ಳು ಹುಡುಗಿ, ಎಲ್ರಿಗೂ ಇಲ್ಲಿ ಕೆಲವೆಲ್ಲ ಥಿಂಗ್ಸ್ ಸಿಗುತ್ತೆ. ಆ್ಯಂಡ್ ಈ ಥಿಂಗ್ಸ್ಗಳು ಯಾರೆಲ್ಲ ಕಳುವಾಗಿರ್ತಾರೆ ಆ್ಯಂಡ್ ಕಿಡ್ನ್ಯಾಪ್ ಆಗಿರ್ತಾರೆ ಅವ್ರದ್ದಾಗಿರ್ತದೆ. ಸೊ ನಮ್ಮ ಸಾತುರೋ ಕ್ಯಾರೆಕ್ಟರ್ಗೆ ಕಾಯೋ ಮತ್ತು ಇನ್ನೊಬ್ಳು ಹುಡುಗಿ ಇರ್ತಾಳೆ ನೋಡಿ, ಅವರಿಬ್ಬರದ್ದು ಪರಿಚಯ ಇರ್ತದೆ. ಆದರೆ ಇನ್ನೊಂದು ಹುಡುಗಿದು ಪರಿಚಯ ಇರೋದಿಲ್ಲ, ಉದ್ದ ಕೂದಲದವಳದು. ಸೊ ಅವಳು ಪರಿಚಯ ಮಾಡ್ಕೋಬೇಕಂತ ತಾಯಿ ಜೊತೆ ಅವ್ನು ಸ್ವಲ್ಪ ಮಾತುಕತೆ ಎಲ್ಲ ಮಾಡ್ತಾನೆ. ಆ್ಯಂಡ್ ತಾಯಿ ಅನ್ಕೋತಾರೆ ಈ ಹುಡುಗ ಏನೋ ಕೆಲಸ ಮಾಡ್ತಿರ್ತಾನೆ ಅಂತ. ಆ್ಯಕ್ಚುಲಿ ಅವ್ನು ಬಚಾವ್ ಮಾಡಲಿಕ್ಕೋಸ್ಕರ ಈ ಕೆಲಸ ಮಾಡ್ತಿರೋದು. ಆ್ಯಂಡ್ ನಾವು ನೋಡ್ತೀವಿ ಕಾಯೋ ಸ್ವಲ್ಪ ಸಾತುರೋ
ತಾಯಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಆ್ಯಂಡ್ ಈ ಒಂದು ಸೀನ್ ಸ್ವಲ್ಪ ಫನ್ನಿ ಆಗಿತ್ತು ಆ್ಯಕ್ಚುಲಿ. ಯಾಕಂದರೆ ನಮ್ಮ ಹೀರೋ ಏನಿದ್ದಾನೆ ಅವನು 29 ವರ್ಷದವನು. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಫನ್ ಇತ್ತು. ಸೊ ಕಾಯು ಸ್ವಲ್ಪ ನಗಾಡ್ತಾಳೆ ಆ್ಯಂಡ್ ಬೆಳಿಗ್ಗೆ ಆ ಬ್ರೇಕ್ಫಾಸ್ಟ್ ನೋಡಿ ಅಳ್ತಾಳೆ. ಯಾಕಂದರೆ ಅವಳ ತಾಯಿ ಒಂದಿನ ಕೂಡ ಬ್ರೇಕ್ಫಾಸ್ಟ್ ಮಾಡೇ ಇರೋದಿಲ್ಲ. ಸೊ ಈ ಸೀನ್ ತುಂಬ ಜಾಸ್ತಿ ಇಮೋಷನಲ್ ಇತ್ತು. ಆ್ಯಂಡ್ ಇನ್ನೊಂದು ಸೀನ್ ನಮಗೆ ನೋಡಲಿಕ್ಕೆ ಸಿಗೋದು, ಕಾಯುವ ತಾಯಿ ಹುಚ್ಚಿ ಥರ ಆಡ್ತಿರ್ತಾಳೆ, ಅವಳ ಮಗಳೇ ಬರದೇ ಇದ್ದದ್ದು. ಕಾಯುಗೆ ಹೊಡಿತಾ ಇರುವಾಗ ಪುನಃ ಅಲ್ಲಿ ಸಾತುರ ಮತ್ತು ಸಾತುರ ಅಮ್ಮ ಬಚಾವ್ ಮಾಡ್ತಾರೆ ಕಾಯೋನ. ಆ್ಯಂಡ್ ಅಲ್ಲಿ ಆಫೀಸರ್ಸ್ ಕೂಡ ಇರ್ತಾರೆ. ಆ್ಯಂಡ್ ಈ ಟೈಮಲ್ಲಿ ನಾವು ನೋಡ್ತೀವಿ ಕಾಯೋನ ಅಮ್ಮ ತುಂಬ ಜಾಸ್ತಿ ಸಿಟ್ಟು ಮಾಡ್ತಿರ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ಕಾಯೋನ ಅಮ್ಮ ಬರೋದು, ಐ ಮೀನ್ ಕಾಯೋನ ಅಜ್ಜಿ ಬರೋದು. ಸೊ ಅವ್ರು ಸಮಾಧಾನ ಮಾಡ್ತಾರೆ ಆ್ಯಂಡ್ ಎಲ್ಲರೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾರೆ ಇಲ್ಲಿ. ಆ್ಯಂಡ್ ಈ ಟೈಮಲ್ಲಿ ಹೇಳ್ತಾರೆ, ನನ್ನನ್ನು ಕ್ಷಮಿಸಿಬಿಡು, ನಾನು ನಿನ್ನನ್ನು ಎಲೋನ್ ಒಬ್ಬಳು ಹುಡುಗಿನ ನೋಡ್ಕೊಳ್ಳಿಕ್ಕೆ ಬಿಟ್ಟೆ, ನನ್ನಿಂದ ಕ್ಷಮಿಸಿಬಿಡು ಅಂತ. ಸೊ ಈ ಸೀನ್ ತುಂಬ ಜಾಸ್ತಿ ಇಮೋಷನಲ್ ಇತ್ತು. ಆ್ಯಂಡ್ ಎಲ್ಲ ಸಾಲ್ಟ್ ಔಟ್ ಆಯಿತು. ಕಾಯೋ ಬಚಾವಾಗಿದ್ದಾಳೆ ಫೈನಲಿ. ಯಾಕಂದರೆ ಕಾಯೋನು ಅಜ್ಜಿ ಜೊತೆ ಇರ್ತಾಳೆ. ಕಾಯೋನ ಬಚಾವ್ ಮಾಡಿದ್ದಕ್ಕೆ ಪ್ರೊಫೆಸರ್ ನಮ್ಮ ಹೀರೋಗೆ ಪ್ರೈಸ್ ಮಾಡ್ತಾನೆ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ. ಆ್ಯಂಡ್ ಪ್ರೊಫೆಸರ್, ಸಾತುರು ಮತ್ತು ಸಾತುರನ ಅಮ್ಮ 3 ಜನ ಕೂಡ ಆ ಒಂದು ಗಾಡಿಯಲ್ಲಿ ಹೋಗ್ತಿರ್ತಾರೆ. ಕೇನೆ ಹೇಳ್ತಾನೆ, ಅಲ್ಲ ನಂಗೊಂದು ಡೌಟ್ ಇದೆ, ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಯಿತು, ಬಟ್ ನೀನು ಯಾಕೆ ಈಗ ಇಷ್ಟು ತಲೆ ಬಿಸಿ ಮಾಡ್ಕೊಂಡಿದ್ಯಾ ಅಂತ. ಸೊ ಆವಾಗ ಸಾತುರು ಹೇಳ್ತಾನೆ, ಆ್ಯಕ್ಚುಲಿ ಇನ್ನೂ ಪ್ರಾಬ್ಲಮ್ ಸರಿಯಾಗಿಲ್ಲ. ಸೊ ನಾವು ನೋಡ್ತೀವಿ 3 ಹುಡುಗಿರನ್ನು ಕಿಡ್ನ್ಯಾಪ್ ಮಾಡಿರ್ತಾನೆ ಆ ಒಂದು ಮಿಸ್ಟೀರಿಯಸ್ ಮ್ಯಾನ್. ಸೊ ಕಾಯೋನೋ ಬಚಾವ್ ಮಾಡಿದಾಯಿತು, ಉಳಿದ ಇಬ್ಬರನ್ನ ಬಚಾವ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಹೀರೋ ಪ್ರೊಫೆಸರ್ ಬಳಿ ಹೆಲ್ಪ್ ಕೂಡ ಕೇಳ್ತಾನೆ. ಆ್ಯಂಡ್ ಪ್ರೊಫೆಸರ್ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಸೀನ್ ಇಲ್ಲಿ ನೋಡ್ಬೋದು ನಾವು, ಪ್ರೊಫೆಸರ್ ಜೊತೆ ಹೋಗ್ತಿರುವಾಗ ಇಲ್ಲಿ ಫೈನಲಿ ಒಂದು ಕ್ಲೈಮ್ಯಾಕ್ಸ್ ರಿವೀಲ್ ಆಗುತ್ತೆ. ಅದು ಬಂದುಬಿಟ್ಟು ಈ ಒಂದು ಎನಿಮೆಯ ವಿಲನ್ ಪ್ರೊಫೆಸರೇ. ಅವರು ಸಹಾಯ ಮಾಡ್ತಿದ್ದದ್ದು ಸಾತುರನ ಪ್ಲ್ಯಾನನ್ನು ಪಡೀಲಿಕ್ಕೋಸ್ಕರ. ಆ್ಯಂಡ್ ಈ ಒಂದು ಕೆಲಸ ಮಾಡಿದ್ದು ಪ್ರೊಫೆಸರ್ ಅಂತ ಕೇಳಿ ನಮ್ಮ ಸಾತುರುಗೆ ತಲೆ ಬಿಸಿ ಆಗುತ್ತೆ. ಆ್ಯಂಡ್ ಅವ್ನು ಬಚಾವಾಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವನನ್ನು ನೀರಿಗೆ ಹಾಕಿಬಿಡ್ತಾರೆ ಆ್ಯಂಡ್ ಇಡೀ ಗಾಡಿನ ನೀರಿಗೆ ಹಾಕಿಬಿಡ್ತಾರೆ. ಸೊ ಹಾಗಾಗಿ ಅವನಿಗೆ ಸೀಟ್ ಬೆಲ್ಟ್ ಓಪನ್ ಮಾಡಲಿಕ್ಕೆ ಆಗ್ತಿರಲ್ಲ. ಸೊ ಹಾಗಾಗಿ ಅವನು ಉಸಿರು ಕಟ್ಬಿಡ್ತಾನೆ. ಆ್ಯಂಡ್ 15 ವರ್ಷ ಆದಮೇಲೆ ಅವನು ಹಾಸ್ಪಿಟಲಲ್ಲಿ ಹೇಳ್ತಾನೆ. ಆ್ಯಂಡ್ ಅಲ್ಲಿ ಅವನ ಫ್ರೆಂಡ್ಸ್ ಅವರು ಕೂಡ ಇರ್ತಾರೆ. ಆ್ಯಂಡ್ ಕಾಯು ಕೂಡ ಇರ್ತಾಳೆ, ಒಂದು ಮಗುವನ್ನು ಇಟ್ಕೊಂಡ್ಬಂದಿರ್ತಾಳೆ. ಕಾಯು ಸ್ವಲ್ಪ ಇಮೋಷನಲ್ ಆಗಿ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ, ಅವನಿಗೆ ಮೆಮೊರಿ ಲಾಸ್ ಆಗಿದೆ ಅಂತ. ಆ್ಯಕ್ಚುಲಿ ನಮ್ಮ ಸಾತುರೋ ಕ್ಯಾರೆಕ್ಟರ್ ಯಾವುದೇ ವಿಷಯನ ಮಾಡ್ತಿರಲ್ಲ. ಆ್ಯಂಡ್ ಸಾತುರೋಗೆಲ್ಲ ಕೂಡ ನೆನಪಿರ್ತದೆ. ಆ್ಯಂಡ್ ಈ ವಿಷಯ ಅವನ ಫ್ರೆಂಡ್ಸ್ ಅವ್ರಿಗೂ ಕೂಡ ಗೊತ್ತಿರ್ತದೆ. ಸೊ ಹಾಗಾಗಿ ಅವರು ಕೂಡ ಹೆಲ್ಪ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಐರಿ ಹೇಳಿರ್ತಾಳೆ, ನಂಬಿಕೆ ಅನ್ನೋದು ತುಂಬ ಜಾಸ್ತಿ ಇಂಪಾರ್ಟೆಂಟ್, ನಾನು ನಿನ್ನ ನಂಬ್ತೀನಿ ಅನ್ನೋದು. ಸೊ ಈ ವಿಷಯ ಅವನಿಗೆ ಪುನಃ ಆವಾಗ ನೆನಪಾಗುತ್ತೆ. ಆ್ಯಂಡ್ ಅವನ ಫ್ರೆಂಡ್ಸ್ನ ಸಪೋರ್ಟ್ ಅವನ ಮೇಲಿದೆ. ಆ್ಯಂಡ್ ಅವನು ಪ್ರಯತ್ನ ಮಾಡ್ತಾನೆ ನಿಂತ್ಕೊಳ್ಳಿಕ್ಕೆ, ಹೇಳಲಿಕ್ಕೆಲ್ಲ. ಸೊ ಆ ಟೈಮಲ್ಲಿ ನಾವು ನೋಡ್ತೀವಿ ಪ್ರೊಫೆಸರ್ ಅವನನ್ನು ಟ್ಯಾರಿಸ್ಗೆ ಕರ್ಕೊಂಡು ಹೋಗ್ತಾನೆ. ಅವನೇನು ಕೊಡಿರ್ತಾನೆ, ಅವನಿಗೇನು ಗೊತ್ತಿಲ್ಲ ಅಂತ. ಅಂದರೆ ಸಾತುರೋಗೆ ಸ್ವಲ್ಪ ಮಾತಾಡಿ ಆದಮೇಲೆ ನಮ್ಮ ಸಾತುರೋ ಕ್ಯಾರೆಕ್ಟರ್ ಹೇಳ್ತಾನೆ, ನಿನ್ನ ಪ್ಲ್ಯಾನ್ ಎಲ್ಲ ನಾನು ಫ್ಲಾಪ್ ಮಾಡಿದೆ, ನೀನು ನನ್ನ ತಾಯಿಗೂ ಏನು ಮಾಡೋಕ್ಕಾಗಲಿಲ್ಲ, ನೀನು ನನ್ನ ಫ್ರೆಂಡ್ಸ್ ಅವ್ರಿಗೇನು ಮಾಡೋಕ್ಕಾಗಲಿಲ್ಲ, ಈಗ ನಾನು ಗೆದ್ದಿದ್ದೀನಿ, ಇನ್ನು ಮುಂದೆ ನಾನು ಹೇಳ್ತಿದ್ದೀನಿ ಕೇಳು, ನಾನಿಲ್ಲದಿದ್ದರೆ ನೀನು ಇರಲ್ಲ. ಈ ಮೂಮೆಂಟ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಆ್ಯಂಡ್ ಪ್ರೊಫೆಸರ್ಗೂ ಇದು ರಿಯಲೈಸ್ ಆಗುತ್ತೆ. ಅವನು ಕೂಡ ಸಾಯ್ಲಿಕ್ಕಂತಲೇ ಹೋಗ್ತಾನೆ. ಬಟ್ ಆ ಟೈಮಲ್ಲಿ ನಾವು ನೋಡ್ತೀವಿ ಸಾತುರೋ ಕ್ಯಾರೆಕ್ಟರ್ ಬಚಾವಾಗಿರ್ತಾನೆ. ಆ್ಯಕ್ಚುಲಿ ಅವನ ಫ್ರೆಂಡ್ಸ್ ಹೆಲ್ಪ್ ಮಾಡಿರ್ತಾರೆ. ಸೊ ಇಲ್ಲಿ ಪ್ರೊಫೆಸರ್ ಜೈಲಿಗೆ ಹೋಗ್ತಾನೆ. ಆ್ಯಂಡ್ ನಮ್ಮ ಸಾತುರೋ ಒಬ್ಬ ದೊಡ್ಡ ರೈಟರ್ ಆಗ್ತಾನೆ. ಸೊ ಕೊನೆಯ ಭಾಗ ಇದು. ಆ್ಯಂಡ್ ಲಾಸ್ಟ್ಗೆ ಐರಿ ಬಂದು ಮಾತಾಡೋಕ್ಕೆ ಶುರು ಮಾಡ್ತಾಳೆ ನಮ್ಮ ಸಾತುರೋ ಜೊತೆ. ಸಾತುರೋ ಕಣ್ಣಲ್ಲಿ ನೀರು ಕೂಡ ಬಂದುಬಿಡ್ತದೆ. ಈ ಎನಿಮೆ ಇಲ್ಲಿಗೆ ಮುಗೀತದೆ. ಆ್ಯಂಡ್ ಈ ಎನಿಮೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನನಗೆ ಅಷ್ಟು ಬೆಸ್ಟ್ ಇತ್ತು. ಯಾವುದೇ ಎಪಿಸೋಡ್ ತೆಗೆದು ನೋಡಿ, ಎಲ್ಲ ಎಪಿಸೋಡ್ ಕ್ರೇಜಿ ಇತ್ತು. ಫಸ್ಟ್ ಎಪಿಸೋಡಲ್ಲಿ ಅವನ ತಾಯಿ ಅವನಿಂದ ದೂರ ಆಗೋದು ಆ್ಯಂಡ್ ಅವನ ಪಾಸ್ಟಿಗೆ ಹೋಗೋದು, ಕಾಯು ಅನ್ನೋ ಕ್ಯಾರೆಕ್ಟರ್ನ ಬಚಾವ್ ಮಾಡಲಿಕ್ಕೆ. ಆ್ಯಂಡ್ ಮೇಯ್ನಾಗಿ ನಾನು ಒಂದು ವಿಷಯ ಹೇಳೋದು ಬಿಟ್ಟೆ, ಯೂಕಿ ಕ್ಯಾರೆಕ್ಟರನ್ನು ಕೂಡ ಬಚಾವ್ ಮಾಡ್ತಾನೆ. ಯಾಕಂದರೆ ಯೂಕಿಯನ್ನು ಅವರು ಜೈಲಿಗೆ ಹಾಕಿರ್ತಾರೆ, ಯೂಕಿ ಕಾಯುನ ಸಾಯಿಸಿದ್ದು ಅಂತ. ನೀವು ಸರಿಯಾಗಿ ಎಕ್ಸ್ಪ್ಲನೇಷನ್ ಕೇಳಿದರೆ ನಮ್ಮ ಹೀರೋ ಎಲೋನ್ ಇದ್ದಾಗ ಯೂಕಿ ಬಂದೇ ಆಡ್ತಾ ಇದ್ದದ್ದು ಸಾತುರೋ ಜೊತೆ. ಆ್ಯಂಡ್ ಅವನ ಜೊತೆ ಕೂಡ ಸ್ವಲ್ಪ ಮಾತಾಡ್ತಾನೆ ಅವನು. ಮಿಡಲ್ ಎಪಿಸೋಡಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅದು. ಬಟ್ ಇದು ಸಿಂಪಲ್ 10-15 ನಿಮಿಷದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ ಕಾರಣ ಅಷ್ಟು ಅಂದರೆ 12 ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನೀವು ಒಮ್ಮೆ ಈ ಎನಿಮೆ ನೋಡಿ, ಸೀರಿಯಸ್ಲಿ ಗೈಸ್, ಬೆಸ್ಟ್ ಎನಿಮೆ. ಎಲ್ಲ ಕ್ಯಾರೆಕ್ಟರ್ ಎಷ್ಟು ಡಿಸೈನ್ ಚೆಂದ ಮಾಡಿದ್ದಾರೆ ಅಂದರೆ ಹೇಳಿಕ್ಕಾಗಲ್ಲ. ಮೇನ್ಲಿ ಸಾತುರೋ, ಐರಿ ಕ್ಯಾರೆಕ್ಟರ್ ಆ್ಯಂಡ್ ಕಾಯೋ, ಕೇನ್ಯಾ ಕ್ಯಾರೆಕ್ಟರ್, ಎಲ್ಲ ಕ್ಯಾರೆಕ್ಟರ್ ಜಬರ್ದಸ್ತ್. ನಾನು ಅಂದ್ಕೊಂಡಿದ್ದೆ ಕಾಯೋ ಕ್ಯಾರೆಕ್ಟರ್ ಮದುವೆ ಆಗದೆ ಸಾತುರೋಗೋಸ್ಕರ ಕಾಯ್ತಿರ್ತಾರೆ ಅಂತ. ಬಟ್ ಕಾಯೋಗೆ ಮದುವಾಗಿ ಒಂದು ಮಗು ಕೂಡ ಇರ್ತದೆ. ಬಟ್ ಕಾಯ್ತಾ ಇರೋದು ಐರಿ ಮಾತ್ರ. ಐ ಹೋಪ್ ನಿಮಗೆ ಈ ಒಂದು ಎನಿಮೆ ಎಕ್ಸ್ಪ್ಲನೇಷನ್ ಇಷ್ಟ ಆಗಿರ್ಬೋದು. ಸೊ ಹಂಟರ್ ನಾನು ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.